ಕ್ಷಣ ಕ್ಷಣಕ್ಕೂ ಕೂಡ ರಂಗೇರ್ತಾನೆ ಇದೆ ಲೋಕ ರಣಕಣ. ಬಹಿರಂಗ ಪ್ರಚಾರಕ್ಕೆ ತೆರೆಯನ್ನ ಎಳೆಯುವುದಕ್ಕೆ ಮತದಾನಕ್ಕೆ ಇತ್ತ ಕ್ಷಣಗಣನೆ ಆರಂಭ ಆಗಿದೆ. ಕ್ಷಣ ಕ್ಷಣಕ್ಕೂ ಕೂಡ ರಂಗೇರ್ತಾ ಇದೆ ಕುರುಕ್ಷೇತ್ರದ ಮಹಾ ಕದನ. ಬಹಿರಂಗ ಪ್ರಚಾರಕ್ಕೆ ತೆರೆ ಬಿದ್ದಿದ್ದಾಗಿದೆ. ಇತ್ತ ಮತದಾನಕ್ಕೆ ಕೌಂಟ್ ಡೌನ್ ಶುರುವಾಗಿದೆ. ದೇಶದಲ್ಲಿ ವಿಶ್ವದ ಅತಿ ದೊಡ್ಡ ಲೋಕಸಭಾ ಮತದಾನ ಅಂತಾನೆ ಹೇಳ್ಬೋದು. ಇವತ್ತು ಕರ್ನಾಟಕದಲ್ಲಿ ಮೊದಲ ಹಂತದ ಮತದಾನ ಪ್ರಕ್ರಿಯೆ ಆರಂಭ ಆಗಿದೆ. ಬೆಳಗ್ಗೆ 7 ಗಂಟೆಯಿಂದ ಸಂಜೆ 6 ಗಂಟೆಯವರೆಗೂ ಕೂಡ ವೋಟಿಂಗ್ ಮಾಡುವುದಕ್ಕೆ ಅವಕಾಶವನ್ನ ಕಲ್ಪಿಸಲಾಗಿದೆ. ಈಗಾಗಲೇ ಮತದಾನ ನಮ್ಮ ಜನ್ಮ ಸಿದ್ಧ ಹಕ್ಕು. ಹಾಗಾಗಿ ಯಾರೂ ಕೂಡ ಮತದಾನವನ್ನ ಮಾಡೋದನ್ನ ಮರಿಲೇಬಾರದು. ಇವತ್ತು ಸುವರ್ಣ ಅವಕಾಶ ಅಂತಾನೆ ಹೇಳ್ಬೋದು. ನಮ್ಮ ನಾಯಕರನ್ನ ಆಯ್ಕೆ ಮಾಡಿಕೊಳ್ಳೋದಕ್ಕೆ ಇವತ್ತು ಒಂದು ಮಹತ್ವದ ಸುವರ್ಣ ಅವಕಾಶ ದೊರಕಿದೆ. ಹಾಗಾಗಿ ವಿಶ್ವದ ಅತಿ ದೊಡ್ಡ ಲೋಕಸಭಾ ಮತದಾನಕ್ಕೆ ಈಗಾಗಲೇ ಒಂದು ರೀತಿಯಾಗಿ ತಯಾರಿ ಕೂಡ ನಡೀತಾ ಇದೆ. ಬೆಳಗ್ಗೆ 7 ಗಂಟೆಯಿಂದ ಸಂಜೆ 6 ಗಂಟೆವರೆಗೂ ಕೂಡ ನೀವು ವೋಟಿಂಗ್ ಮಾಡೋದಕ್ಕೆ ಅವಕಾಶವನ್ನ ಕಲ್ಪಿಸಲಾಗಿದೆ. ರಾಜ್ಯದಲ್ಲಿ ಮೊದಲ, ದೇಶದಲ್ಲಿ 2ನೇ ಹಂತದ ಎಲೆಕ್ಷನ್ ಇವತ್ತು ಆರಂಭ ಆಗಿದೆ. 14 ಕ್ಷೇತ್ರಗಳು, 247 ಅಭ್ಯರ್ಥಿಗಳ ಭವಿಷ್ಯ ನಿರ್ಧಾರ ಆಗಲಿದೆ. ಪ್ರಜಾಪ್ರಭುತ್ವದ ದೊಡ್ಡ ಹಬ್ಬ ಅಂತಾನೆ ಹೇಳ್ಬೋದು. ಇವತ್ತು ಎಲೆಕ್ಷನ್ ಹಬ್ಬ ಆರಂಭ ಆಗಿದೆ. ಲೋಕಸಭಾ ಮಹಾ ಸಮರ ಆರಂಭ ಆಗಿರುವಂತದ್ದು. 14 ಕೈ ಅಭ್ಯರ್ಥಿಗಳು ದೋಸ್ತಿಯಿಂದ 13+3 ಅಭ್ಯರ್ಥಿಗಳು ಕಣಕ್ಕೆ ಇಳಿದಿದ್ದಾರೆ. ಕರುನಾಡಿನ 14 ಕ್ಷೇತ್ರಗಳಲ್ಲಿ 247 ಕದನ ಕಲಿಗಳು ಅಬ್ಬರಿಸಿ ಬೊಬ್ಬಿರಲಿದ್ದಾರೆ. ಹಾಗಾದ್ರೆ ಎಲ್ಲೆಲ್ಲಿ ಮೊದಲ ಹಂತದ ಲೋಕ ಎಲೆಕ್ಷನ್ ನಡೀತಾ ಇದೆ, ಯಾವ್ಯಾವ ಕ್ಷೇತ್ರದಲ್ಲಿ ಎಷ್ಟೆಷ್ಟು ಮತದಾರರು ಫಲಾಫಲವನ್ನ ತೋರಿಸ್ತಾ ಇದ್ದಾರೆ? 14 ಕ್ಷೇತ್ರಗಳಲ್ಲಿ 2024ರ ಲೋಕಸಭಾ ಚುನಾವಣೆಯ ಮೊದಲನೇ ಹಂತ ಇವತ್ತು ನಡೀತಾ ಇದೆ. ಈಗಾಗಲೇ ನಾವು ಗಮನಿಸ್ತಾ ಇದ್ದೀವಿ, ಬೆಳಗ್ಗೆ 7 ಗಂಟೆಯಿಂದ ಸಂಜೆ 6 ಗಂಟೆಯವರೆಗೂ ಕೂಡ ಮತದಾನ ಮಾಡೋದಕ್ಕೆ ಅವಕಾಶವನ್ನ ಕಲ್ಪಿಸಲಾಗಿದೆ. ಈ ಕದನದಲ್ಲಿ 14 ಕೈ ಅಭ್ಯರ್ಥಿಗಳು ದೋಸ್ತಿಯಿಂದ 15 ಅಭ್ಯರ್ಥಿಗಳು ಕಣದಲ್ಲಿ ಇದ್ದಾರೆ. ಕರುನಾಡಿನ 14 ಕ್ಷೇತ್ರಗಳಲ್ಲಿ 247 ಕದನ ಕಲಿಗಳು ಅಬ್ಬರಿಸಿ ಬೊಬ್ಬಿರಲಿದ್ದಾರೆ. ಇವರ ಅದೃಷ್ಟ ಏನಾಗುತ್ತೆ ಏನು ಅನ್ನೋದು ಗೊತ್ತಾಗುತ್ತೆ. ಒಂದು ಕಡೆ ಕಾತುರದಿಂದ ಕಾಯ್ತಾ ಇದ್ದಾರೆ. ಈ ಬಾರಿ ರಾಜ್ಯದಲ್ಲಿ ಶತಾಯಗತಾಯ 28ಕ್ಕೆ 28 ಲೋಕಸಭಾ ಕ್ಷೇತ್ರವನ್ನು ಗೆಲ್ಲಬೇಕು ಅಂತ ಬಹಳ ದೊಡ್ಡ ಮಟ್ಟದಲ್ಲಿ ಪ್ಲಾನಿಂಗ್ಸ್ ಕೂಡ ನಡೀತಾ ಇದೆ. ಗಮನಿಸ್ತಾ ಇದ್ದೀರಾ, ಬೆಂಗಳೂರು ಉತ್ತರ ಲೋಕ ಕದನದಲ್ಲಿ ಕ್ಷೇತ್ರದ ಮತದಾರರ ಸಂಖ್ಯೆಯನ್ನ ಪುರುಷ ಮತದಾರರು, ಮಹಿಳಾ ಮತದಾರರು ಬರೋಬ್ಬರಿ 15,05,420 ಬೆಂಗಳೂರು ಉತ್ತರದಲ್ಲಿ ಇರುವಂತಹ ಮಹಿಳಾ ಮತದಾರರು. ಟ್ರಾನ್ಸ್ಜೆಂಡರ್ಸ್ ಅಂದ್ರೆ ತೃತೀಯ ಲಿಂಗಿಗಳು 550 ಬೆಂಗಳೂರು ಉತ್ತರದಲ್ಲಿ ವೋಟರ್ಸ್ ಇದ್ದಾರೆ. ಟೋಟಲ್ ವೋಟರ್ಸ್ 33,30,30,270 ಮತದಾರರು
ಬೆಂಗಳೂರು ಉತ್ತರದಲ್ಲಿದ್ದಾರೆ. ಪುರುಷ ಮತದಾರರು 18,24,000. 30 ಮತದಾರರು ಬೆಂಗಳೂರು ಉತ್ತರದಲ್ಲಿ ಇರುವಂತದ್ದು. ಹಾಗಾದ್ರೆ ಬೆಂಗಳೂರು ಗ್ರಾಮಾಂತರದಲ್ಲಿ ಮತದಾರರ ವಿವರ ಹೇಗಿದೆ ಅಂತಲೂ ಕೂಡ ಗಮನಿಸಬೇಕಾಗುತ್ತೆ. ಬೆಂಗಳೂರು ಗ್ರಾಮಾಂತರ ಹೈ ವೋಲ್ಟೇಜ್ ಕ್ಷೇತ್ರ ಅಂತಾನೆ ಹೇಳ್ಬೋದು. ಜಿದ್ದಿನ ಸಮರ ಏರ್ಪಟ್ಟಿದೆ. ಪುರುಷ ಮತದಾರರು 14,06,042 ಮತದಾರರು ಇವತ್ತು ಬೆಂಗಳೂರು ಗ್ರಾಮಾಂತರದಲ್ಲಿ ವೋಟಿಂಗ್ ಪ್ರಕ್ರಿಯೆಯಲ್ಲಿ ಭಾಗಿಯಾಗಲಿದ್ದಾರೆ. ಮಹಿಳಾ ಮತದಾರರು 13,57,547 ಮತದಾರರು ಬೆಂಗಳೂರು ಗ್ರಾಮಾಂತರಕ್ಕೆ ಯಾರು ಎಂಪಿ ಆಗಬೇಕು ಅನ್ನೋದನ್ನ ನಿರ್ಧಾರ ಮಾಡ್ತಾರೆ. ಇತರೆ ಮತದಾರರು 321 ಮತದಾರರು ಬೆಂಗಳೂರು ಗ್ರಾಮಾಂತರದಲ್ಲಿ ಇವತ್ತು ವೋಟಿಂಗ್ಸ್ ನಲ್ಲಿ ಭಾಗಿಯಾಗಲಿದ್ದಾರೆ. ಟೋಟಲ್ ವೋಟರ್ಸ್ ಬರೋಬ್ಬರಿ 27,63,910 ಟೋಟಲ್ ವೋಟರ್ಸ್ ಇರುವಂತದ್ದು ಬೆಂಗಳೂರು ಗ್ರಾಮಾಂತರದಲ್ಲಿ. ಬಹಳ ಕುತೂಹಲವನ್ನ ಕೆರಳಿಸ್ತಾ ಇದೆ ಬೆಂಗಳೂರು ಗ್ರಾಮಾಂತರ. ಇನ್ನು ಬೆಂಗಳೂರು ದಕ್ಷಿಣದಲ್ಲಿ ಮತದಾರರ ವಿವರವನ್ನು ಕೂಡ ನೋಡಬಹುದು. ಮತದಾರರ ಸಂಖ್ಯೆ, ಪುರುಷ ಮತದಾರರ ಸಂಖ್ಯೆ 3,11,437 ಪುರುಷ ಮತದಾರರಿದ್ದಾರೆ. ಇದು ಬೆಂಗಳೂರು ದಕ್ಷಿಣದ ಮತದಾರರ ಸಂಖ್ಯೆ. ಈತ ಮಹಿಳಾ ಮತದಾರರು ಎಷ್ಟಿದ್ದಾರೆ? 2,69,882 ಮಹಿಳಾ ಮತದಾರರು ಬೆಂಗಳೂರು ದಕ್ಷಿಣದಲ್ಲಿ ಇರುವಂತದ್ದು. ಬೆಂಗಳೂರು ದಕ್ಷಿಣವೂ ಕೂಡ ಅಷ್ಟೇ ಪೈಪೋಟಿ ಕೊಡ್ತಾ ಇದೆ. ಒಂದು ಕಡೆ ತೇಜಸ್ವಿ ಸೂರ್ಯ, ಇನ್ನೊಂದು ಕಡೆ ಸೌಮ್ಯ ರೆಡ್ಡಿ. ಹಾಗಾಗಿ ಟೋಟಲ್ ವೋಟರ್ಸ್ 5,81,422 ಮತದಾರರು ಇವತ್ತು ಬೆಂಗಳೂರು ದಕ್ಷಿಣಕ್ಕೆ ಎಂಪಿ ಯಾರಾಗಬೇಕು ಅನ್ನುವಂಥ ನಿರ್ಧಾರವನ್ನ ಕೈಗೊಳ್ಳಲಿದ್ದಾರೆ. ಟೋಟಲ್ ಇವತ್ತು ಒಂದು ರೀತಿಯಾದಂತಹ ಆತಂಕ ಇದೆ, ದುಗುಡ ಇದೆ, ಸಂತೋಷ ಇದೆ. ಬಟ್ ಫೈನಲ್ ರಿಸಲ್ಟ್ ಜೂನ್ 4 ಲೀಕ್ ಆಗುತ್ತಲ್ಲ, ಅವಾಗ ಗೊತ್ತಾಗುತ್ತೆ ಯಾರ ಭವಿಷ್ಯ ಏನಾಗುತ್ತೆ ಅಂತ. ಒಟ್ಟಾರೆಯಾಗಿ ಪ್ರಜಾಪ್ರಭುತ್ವದ ಹಬ್ಬ ಸ್ಟಾರ್ಟ್ ಆಗಿದೆ. ಹಾಗಾದ್ರೆ ಬೆಂಗಳೂರು ಕೇಂದ್ರ, ಬ್ಯಾಂಗ್ಳೂರು ಸೆಂಟ್ರಲ್ ಕೂಡ ಗಮನಿಸಬೇಕಾಗುತ್ತೆ. ಇಲ್ಲಿ ವೋಟರ್ಸ್ನ ವಿವರವನ್ನ. ಪುರುಷ ಮತದಾರರ ಸಂಖ್ಯೆ 12,36,897 ಪುರುಷ ಮತದಾರರು ಇರುವಂತದ್ದು. ಬೆಂಗಳೂರು ಕೇಂದ್ರವೂ ಕೂಡ ಬಹಳ ಪೀಕ್ ಅಲ್ಲಿದೆ. ಈ ಬಾರಿ ಕಾಂಗ್ರೆಸ್ ಗೆಲ್ಲುತ್ತಾ ಅಥವಾ ಬಿಜೆಪಿ ಗೆಲ್ಲುತ್ತಾ ಅನ್ನುವಂತಹ ಪ್ರಶ್ನೆ ಉದ್ಭವ ಆಗಿದೆ. ಇನ್ನು ಮಹಿಳಾ ವೋಟರ್ಸ್ ಎಷ್ಟಿದ್ದಾರೆ ಅಂತಂದ್ರೆ 11,61,548 ಮಹಿಳಾ ಮತದಾರರು ಬೆಂಗಳೂರು ಸೆಂಟ್ರಲ್ ನಲ್ಲಿ ಇರುವಂತದ್ದು. ಟೋಟಲ್ ವೋಟರ್ಸ್ ಗಮನಿಸ್ತಾ ಇದೆ 23,98,910 ಟೋಟಲ್ ವೋಟರ್ಸ್ ಬೆಂಗಳೂರು ಕೇಂದ್ರದಲ್ಲಿ ಇದ್ದಾರೆ. ಇವತ್ತು ಬೆಂಗಳೂರು ಕೇಂದ್ರದ ಜನತೆ ನಿರ್ಧಾರವನ್ನ ಮಾಡಲಿದ್ದಾರೆ ಯಾರು ಎಂಪಿ ಆಗಬೇಕು ಬೆಂಗಳೂರು ಸೆಂಟ್ರಲ್ಗೆ ಅಂತ. ಇನ್ನ ಇದೇ ರೀತಿಯಾಗಿ ಗಮನಿಸ್ತಾ ಹೋಗ್ತಾ ಇದ್ರೆ 14 ಕ್ಷೇತ್ರಗಳಲ್ಲಿ ಅಭ್ಯರ್ಥಿಗಳ ಭವಿಷ್ಯ ಏನಾಗುತ್ತೆ, ಯಾರು ಈ ಬಾರಿ ಗೆದ್ದು ದೆಹಲಿ ಗದ್ದುಗೆಯನ್ನ ಏರ್ತಾರೆ ಅನ್ನೋದೇ ಪ್ರಶ್ನೆ ಆಗಿರುವಂತದ್ದು. ಹಾಗಾದ್ರೆ ಇಲ್ಲಿ ಮೈಸೂರು ಕೊಡಗು ಲೋಕಸಭಾ ಕ್ಷೇತ್ರದಲ್ಲಿ ವೋಟರ್ಸ್ ಕೂಡ ಗಮನಿಸಬೇಕಾಗುತ್ತೆ. ಬಹಳ ಕುತೂಹಲವನ್ನ ಕೇಳಿಸ್ತಾ ಇರುವಂತಹ ಕ್ಷೇತ್ರ ಅಂತಾನೆ ಹೇಳ್ಬೋದು. ಇಲ್ಲಿ ಟೋಟಲ್ ವೋಟರ್ಸ್ 10,17,120 ಪುರುಷ ಮತದಾರರಿದ್ದಾರೆ. ಮಹಿಳಾ ಮತದಾರರನ್ನು ಕೂಡ ಗಮನಿಸಬೇಕಾಗುತ್ತೆ. 10,55,035 ಮಹಿಳಾ ಮತದಾರರಿದ್ದಾರೆ. ಟೋಟಲ್ ಅಂದ್ರೆ ಏನು, ಇತರೆ ಮತದಾರರನ್ನ ಗಮನಿಸಬೇಕಾಗುತ್ತೆ. ತೃತೀಯ ಲಿಂಗಿಗಳು ಬರೋಬ್ಬರಿ 182 ತೃತೀಯ ಲಿಂಗಿಗಳು ಮೈಸೂರು ಕೊಡಗು ಲೋಕಸಭಾ ಕ್ಷೇತ್ರದಲ್ಲಿದ್ದಾರೆ. ಟೋಟಲ್ ವೋಟರ್ಸ್ ಗಮನಿಸ್ತಾ ಇದ್ರ 20,72,337 ಟೋಟಲ್ ವೋಟರ್ಸ್ ಮೈಸೂರು ಕೊಡಗು ಲೋಕಸಭಾ ಕ್ಷೇತ್ರದಲ್ಲಿದ್ದಾರೆ. ಹಾಗಾಗಿ ಬಹಳ ಕುತೂಹಲವನ್ನ ಕೆರಳಿಸ್ತಾ ಇದೆ ಮೈಸೂರು ಕೊಡಗು ಲೋಕಸಭಾ ಕ್ಷೇತ್ರ. ಹಾಗಾದ್ರೆ ಚಾಮರಾಜನಗರ ಲೋಕಸಭಾ ಕ್ಷೇತ್ರವನ್ನು ಕೂಡ ಗಮನಿಸಬೇಕಾಗುತ್ತೆ. ಪ್ರಜಾಪ್ರಭುತ್ವದ ಹಬ್ಬಕ್ಕೆ ಈಗಾಗಲೇ ಕೌಂಟ್ ಡೌನ್ ಸ್ಟಾರ್ಟ್ ಆಗಿದೆ. ಮತಗಟ್ಟೆಗೆ ಒಂದು ಮತವನ್ನ ಚಲಾಯಿಸ್ತಾ ಇದ್ದಾರೆ ಆಲ್ಮೋಸ್ಟ್ ಎಲ್ಲರೂ ಕೂಡ. ಪುರುಷರು 8,74,183 ಮತದಾರರು ಚಾಮರಾಜನಗರ ಲೋಕಸಭಾ ಕ್ಷೇತ್ರದಲ್ಲಿ ಇರುವಂತದ್ದು. ಮಹಿಳಾ ಮತದಾರರು ಕೂಡ ಕಡಿಮೆ ಇಲ್ಲ. 8,94,268 ಮಹಿಳಾ ಮತದಾರರು ಚಾಮರಾಜನಗರ ಲೋಕಸಭಾ ಕ್ಷೇತ್ರದಲ್ಲಿ ಇದ್ದಾರೆ.
ಇತರೆ ಮತದಾರರನ್ನ ಗಮನಿಸಬೇಕಾಗತ್ತೆ. 104 ಟ್ರಾನ್ಸ್ಜೆಂಡರ್ ತೃತೀಯ ಲಿಂಗಿಗಳು ಚಾಮರಾಜನಗರ ಲೋಕಸಭಾ ಕ್ಷೇತ್ರದಲ್ಲಿ ಇರುವಂತದ್ದು. ಈಗ ಹೆಂಗಾಗ್ಬಿಟ್ಟಿದೆ ಅಂದ್ರೆ ವೋಟ್ ಮಾಡೋದು ಅಂದ್ರೆ ಮತದಾನ ಚಲಾಯಿಸೋದು ನಮ್ಮ ಜನ್ಮಸಿದ್ಧ ಹಕ್ಕು. 5 ವರ್ಷಕ್ಕೊಮ್ಮೆ ಬರುವಂತಹ ಚುನಾವಣೆಗೆ ನಾವೆಲ್ಲರೂ ಕೂಡ ಭಾಗಿ ಆಗಬೇಕು. ಯಾವುದೇ ರೀತಿಯಾದಂತ ಆಮಿಷವನ್ನ ಪಡೆಯದೆ ಈ ಬಾರಿ ಅಭಿವೃದ್ಧಿ ಮಾಡುವಂತಹ ನಾಯಕನನ್ನ ಆಯ್ಕೆ ಮಾಡಬೇಕು ಅಂತ ಎಲ್ಲರೂ ಕೂಡ ಕಾತರದಿಂದ ಕಾಯ್ತಿದ್ದಾರೆ. ಹಾಗಾಗಿನೇ ಈಗ ಸಾಕಷ್ಟು ಅಂದ್ರೆ ಕೆಲಸಗಳಿಗೆ ಹೋಗೋರಾಗಿರ್ಬೋದು, ಕಾರ್ಮಿಕರಾಗಿರ್ಬೋದು, ಎಲ್ಲರೂ ಕೂಡ ಈಗಾಗಲೇ 7 ಗಂಟೆಗೆ ಬಂದು ಮತದಾನವನ್ನ ಚಲಾಯಿಸೋದಕ್ಕೆ ಆರಂಭಿಸ್ತಾ ಇದ್ದಾರೆ. ನೋಡೋಣ ಹಾಗಾದ್ರೆ ವೋಟರ್ಸ್ ಹೇಗೆ ಬಂದು ತಮ್ಮ ಅಭ್ಯರ್ಥಿಗಳನ್ನ ಆಯ್ಕೆ ಮಾಡ್ಕೊಳ್ತಾರೆ ಏನು ಅಂತ.